ಸರ್, ಯಾಕೆ ಇಲ್ಲಿ ಬಂದು ಕೂತ್ರಿ? ಏನಾಯ್ತು? ಏನಿಲ್ಲ, ನಂಗೆ ಆಕ್ಚುಲಿ ಇಲ್ಲೇ ಕಂಫರ್ಟೇಬಲ್, ಅದಕ್ಕೆ. ನೀವೇ ಇಲ್ಲಿ ಕೂತ್ಕೊಂಡ್ರಿ? ನನಗೂ ಇಲ್ಲೇ ಕಂಫರ್ಟಬಲ್ ಇದೆ. ಕೂತ್ಕೋಬೋದಲ್ವಾ? ಬೆಳಕಿರೋ ಕಡೆ ನೆರಳಿರುತ್ತೆ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನನಗೆ ಕೂತ ಅಭ್ಯಾಸ ಇದೆ, ನೀವು. ನಾನು ಅಭ್ಯಾಸ ಮಾಡ್ಕೋತೀನಿ. ಅಂತ ಕಷ್ಟ ಏನಿದೆ ಇದರಲ್ಲಿ? ಸೀತಾ ಮತ್ತೆ ಶ್ರೀರಾಮನ ಜೊತೆ ವನವಾಸಕ್ಕೆ ಹೋಗಿಲ್ವಾ? ಕಿಲೋಮೀಟರ್ ಗಟ್ಟಲೆ ನಡೆದಿಲ್ವಾ? ಅಂತದ್ರಲ್ಲಿ ಅಲ್ಲಿಂದ ಇಲ್ಲಿ ಬಂದ್ರೆ ನನ್ನ ಕಾಲೇಜ್ ಸವಿಯಲ್ಲ. ಜಾಣಿರಿ ನೀವು. ಸರಿ, ತಿಂಡಿ ಮಾಡಿ. ಆದ್ರೂ ನಿಮಗೊಂದು ಮಾತು ಹೇಳ. ನಾನು ಇಲ್ಲೇ ಬಂದು ಕೂತೆ ಅಂತ ಅಲ್ವಾ? ಜಸ್ಟ್ ಕುತೂಹಲ ಕೇಳ್ತಾ ಇದೀನಿ ಅಷ್ಟೇ. ನಾನು ಬರೋ ತನಕ ಮುಗ್ದೊಂದು ಖುಷಿ ಇತ್ತು. ಆದರೆ ನಾನು ಬಂದ ತಕ್ಷಣ ವಾತಾವರಣ ಮನಸ್ಥಿತಿ ಎಲ್ಲ ಬದಲಾಗೋಯ್ತು. ನೀವು ನೋಡಿದಲ್ವಾ? ನನಗೆ ಬೇಕಾಗಿರೋದು ಮನೆ ಖುಷಿ. ಡೈನಿಂಗ್ ಟೇಬಲ್ ಕೂರೋದು ಹೆಚ್ಚಿನ ವಿಷಯ ಅಲ್ಲ. ಬಟ್ ಅದನ್ನ ಸಾಧಿಸ್ತಾ ಹೇಳಿ, ನಾವು ಎಲ್ಲಿ ಕೂತ್ಕೊಂಡ್ವಿ, ಹೇಗೆ ತಿಂದಿ ಅನ್ನೋದಕ್ಕಿಂತ ನಾವು ತಿನ್ಬೇಕಾದ್ರೆ ಎಷ್ಟು ನೆಮ್ಮದಿ ಅನ್ನೋದು ಮುಖ್ಯ. ಆಗಲೇ ನೀವು ಹೇಳಿದಲ್ವಾ, ಆಹಾರ ಸೇವಿಸೋದು ಒಂದು ಯಜ್ಞ ಹಾಗೆ ಅಂತ. ಅದು ಇಲ್ಲಿಗೂ ಅಪ್ಲೈ ಆಗುತ್ತೆ. ಬಟ್ ನೀವೇನೇ ಮಾಡಿದ್ರು ಅದರೊಂದು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತು. ನಾನು ಇಲ್ಲಿ ಕೂತ್ರೆ ಎಲ್ಲರೂ ಹೊಟ್ಟೆ ತುಂಬುತ್ತೆ ಅಂದರೆ ನಾನು ಇಲ್ಲೇ ಕೂತ್ಬಿಡಿ. ಪ್ಲೇಸ್ ಅಲ್ಲ, ಪೀಸ್ ಮುಖ್ಯ. ಅಮ್ಮ, ತಿಂಡಿ ಸೂಪರ್ ಆಗಿದೆ. ಇವತ್ತಲ್ಲ ನಾಳೆ ನೀವು ಎಲ್ಲರ ಜೊತೆಗೆ ಒಂದಾಗ ಕಾಲ ಬಂದೇ ಬರುತ್ತೆ. ಆ ಕೆಲಸ ನಾನು ಮಾಡ್ತೀನಿ.